ಸರ್ ನಿಮ್ಮ ಹೆಸರು? ನನ್ನ ಹೆಸರು ಚೆರಿ. ಚೆರಿಯಾ? ಆನ್ ದ ಕೇಕ್. ಚೆರಿ ನೀವಾದ್ರೆ ಕೇಕ್ ಯಾರು? ವಾ ಯಶು. ಬಟ್ ಒರಿಜಿನಲ್ ಹೆಸರೇ ನಿಮ್ದು? ತೇಜೇಶ್ವರ್. ತೇಜೇಶ್ವರ್. ನೀವು ಬಂದಿರೋದು ಎಲ್ಲಿಂದ? ನಾನು ಹುಟ್ಟಿದ್ದು ಬೆಳೆದಿದ್ದು ಬಂದು ಆಂಧ್ರ ಕರ್ನಾಟಕ ಬಾರ್ಡರ್ ಮಡಕ್ಸಿರಾ ಅಂತ. ಅದು ಮಧುಗಿರಿ ಹತ್ರ ಬರುತ್ತೆ, ಮಧುಗಿರಿ ಪಾವಗಡ ಹತ್ರ ಬರುತ್ತೆ. ಮಡಕ್ಸಿರಾ. ಅಮ್ಮ ಅವರೆಲ್ಲ ಇರೋದು ಬಂದು ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಹೊಸೂರಲ್ಲಿ. ನಾನಿರೋದು ಬಂದು ಬ್ಯಾಂಗ್ಳೂರಲ್ಲಿ 4 years ಇಂದ ಇದ್ದೀನಿ. ಡ್ಯಾಡಿ ಬಂದು ಕನ್ನಡ, ಮಮ್ಮಿ ತಮಿಳ್, ಓದ್ಕೊಂಡಿದ್ದು ತೆಲುಗು. ಪ್ಯಾನ್ ಇಂಡಿಯಾ ಸಿನಿಮಾಗಳು ಟ್ರೆಂಡ್ ಅಲ್ಲಿದೆ, ಹಾಗಾಗಿ ನಮ್ ಶೋ ಅಲ್ಲೂ ಕೂಡ ಒಬ್ಬ ಪ್ಯಾನ್ ಇಂಡಿಯಾ ಕಂಟೆಸ್ಟೆಂಟ್. ವಂಡರ್ಫುಲ್ ವಂಡರ್ಫುಲ್ ಚೆರಿ. ಈ ವಾರಾನು ಅಣ್ಣನ ಹಾಡನ್ನೇ ಆಯ್ಕೆ ಮಾಡ್ಕೊಂಡು ಎಷ್ಟು ದೊಡ್ಡ ಫ್ಯಾನ್ ಅನ್ನೋದನ್ನ ನೀವು ಮತ್ತೆ ಪ್ರೂವ್ ಮಾಡಿದಿರಾ. ಸೂಪರ್ ಯಶಸ್ವಿನಿ, ಸೂಪರ್. ಇದು ಸರ್ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತ ಕೇಳ್ಪಟ್ಟೆ. ಹೌದಾ ಸರ್? ಅದಕ್ಕೆ ಇದೇ ಸಾಂಗ್ ಬೇಕು ಅಂತಾನೆ ಮಾಡಿದ್ ನಾನು. ಯಶಸ್ವಿನಿ ಏನ್ ಇಂಪ್ರೂವ್ಮೆಂಟ್. ನಾ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೇನೆ, ನೀವು ನನ್ನ ಅಭಿಮಾನಿ, ನಾನು ನಿಮ್ಮ ಅಭಿಮಾನಿ. ಸರಿ, ಏನ್ ಡ್ಯಾನ್ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಕಣ್ಣು ಹೋಗ್ಲಿಲ್ಲಮ್ಮ, ಆಕ್ಚುಲಿ ನಿನ್ ಮೇಲಿಂದ ಕಣ್ಣು ಹೋಗ್ಲಿಲ್ಲ. ಮಂಜು ದೇವ್ರಿದ್ದಾನೆ ಮಂಜು. ಸೂಪರ್. ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಶೋ ದಿಸ್ ಟೈಮ್. ಐ ಥಿಂಕ್ ನಾನು ಇದು 3rd ಶೋ ನಾನು ಬರ್ತಾ ಇರೋದು. ನೀವೆಲ್ಲ ಎಕ್ಸ್ಪೀರಿಯನ್ಸ್, ನಾವು 3rd ಶೋ, ಬಟ್ ದಿಸ್ ಶೋ ಹ್ಯಾಟ್ರಿಕ್ ಶೋ ಆಗುತ್ತೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹೌದು ಚೆರಿ, ಮಾತಾಡ್ಬೇಕಾದ್ರೆ ಇದು ನನ್ನ ಕೇಕ್ ಅಂತ ಹೇಳಿದ್ರಲ್ಲ, ಯಾಕೆ ಹಂಗೆ ಹೇಳಿದ್ರಿ ನೀವು? ಈ ಶೋಲಿ ಇವರೇ ತಾನೇ ನನಗೆ ಪಾರ್ಟ್ನರ್. ಬಟ್ ಅವ್ರ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಸರಿ, ನೀನಿನ್ನು ಮರಿ ಪಕ್ಕಕ್ಕೆ ಸರಿ. ಬಾಯಿಲ್ಲಿ ಬಂದಿರೋದು ಗಿಲ್ಲಿ. ಏ ಗಿಲ್ಲಿ, ನೀನ್ ಹೆಸರು ಅನ್ನೋದ್ ಫುಲ್ ಮಿಸ್ ಮಾಡ್ಕೊಂಡಿದ್ದೆ ಕಣೋ, ನಿಜವಾಗ್ಲು. ಯಸ್ಸು, ವಾಟ್ ಆರ್ ಯು ಥಿಂಕಿಂಗ್? ಐ ಆಮ್ ಮೈ ಲವ್. ಶೋ ಅದು ಮುಗೀತು. ಯಸ್ಸು ಲೈಫ್ ಅನ್ನೋ ಕೇಕ್ಗೆ ಇವನು ಚೆರಿ ಮೇಲ್ ಮಾತ್ರ ಇರ್ತಾನೆ, ನಾನು ಕ್ರೀಮು ಸಾರ್. ಕೇಕ್ ಫುಲ್ಲು ಇರ್ತೀನಿ, ಅವ್ಳ ಲೈಫ್ಗೆ ನಾನೇ ಕ್ರೀಮು. ರಕ್ಷಿತಕ್ಕ, ನನ್ನ ವೈಲ್ಡ್ ಕಾರ್ಡ್ ಎಂಟ್ರಿಲಿ ನನ್ನ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ನಾನು ನಿಜವಲ್ಲೂ ನನಗೂ ಡ್ಯಾನ್ಸ್ ಬರಲ್ಲ ಅಕ್ಕ. ಒಬ್ಬ ಕಾಮಿಡಿ ಕಿಲಾಡಿಲಿ ನಾನ್ ಡ್ಯಾನ್ಸರ್ ಆಗಿದ್ದವನ್ನ ಕರ್ಕೊಂಡ್ಬಂದು ಇಲ್ಲಿ ಡ್ಯಾನ್ಸ್ ಮಾಡುವಂತ ಯಾವ್ದೇ ಇದು ಸೆಲೆಕ್ಟ್ ಮಾಡ್ರಿ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾವ್ನಿ. ಸೆಲೆಕ್ಟ್ ಮಾಡಿ ಸರಿ, ಒಂದ್ ನಿಮಿಷ, ಒಂದ್ ಸ್ಟೆಪ್ ಆದ್ರೂ ಹಾಕು. ಏನ್ ಮಾಡ್ತೀಯ ಅಂತ ಗೊತ್ತಾಗದ್ ಬೇಡ್ವೆ? ಏ ಮಾಡೋ. ಗಿಲ್ಲಿ ಬಂದಿರೋದಕ್ಕೆ ನಂಗೊಂದು ರಿಕ್ವೆಸ್ಟ್ ಆಯ್ತಾ? ಒಂದೇ ಒಂದ್ ಪ್ರಾಪರ್ಟಿ ಕಾಮಿಡಿ. ಅಕ್ಕ ಇಲ್ಲಿ ನೋಡಕ್ಕ, ಅತ್ತೆ ನೀವು ನೋಡಿ, ಯಾಕಂದ್ರೆ ನಾಳೆ ನಿಮ್ ಮಗಳು ಶಾಪಿಂಗ್ ಕರ್ಕ ಹೋಗು ಅಂತಾರೆ. ಶಾಪಿಂಗ್ ಕರ್ಕೊಂಡು ಹೋಗೋ. ಆ ಶಾಪಿಂಗ್ಗೆ ನಾನು ಮನೇಲಿ ಹೆಂಗ್ ತೋರಿಸ್ತೀನಿ ಅಂತ. ಜುಮ್ಕಿ ಬೇಕು ಅಂತ ಕೇಳ್ತಾರೆ, ಇದು ಕೀ ಜೂಮ್ ಹಾಕಿದ್ರೆ ಜುಮ್ಕಿ. ನಂಗೆ ನೆಕ್ಲೆಸ್ ಬೇಕು ಅಂತ ಕೇಳ್ತಾರೆ, ಇದು ಲೇಸು, ನೆಕ್ ಹಾಕೊಂಡ್ರೆ ನೆಕ್ಲೇಸು. ಇಟ್ಸ್ ಪ್ರಾಪರ್ಟಿ ಕಾಮಿಡಿ. ನೆಕ್ಸ್ಟ್ ಇಯರ್ ರಿಂಗ್ ಬೇಕು ಅಂತ ಕೇಳ್ತಾರೆ, ನಾನ್ ಸುಮ್ನೆ ಬಿಡ್ತೀನ, ಇದು ರಿಂಗು, ಇದನ್ನ ಇಯರ್ ಹತ್ರ ಇಟ್ಬಿಟ್ಟು ಇಯರ್ ರಿಂಗು ಅಂತ. ಇಯರ್ ರಿಂಗ್, ಇದು ಕಾರ್ಡು, ಸ್ವಲ್ಪ ಪ್ಯಾನ್ ಮಾಡ್ರೆ ಪ್ಯಾನ್ ಕಾರ್ಡು. ಇದು ಹಿಂಗೆಲ್ಲ ಮಾಡಿ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ. ಹೇಳು ನೆಕ್ಸ್ಟ್, ಹೇಳು ನೆಕ್ಸ್ಟ್. ಗಗನ, ನಮ್ಮ ಶಿವಣ್ಣ ಸರ್ವೆ, ರಮೇಶ್ ಅರವಿಂದ್ ಸರ್ ಒಂದ್ ಸಿನಿಮಾ ಯಾಕ್ಟ್ ಮಾಡೋರು, ಯಾವ್ದು ಹೇಳು? ನಮ್ಮೂರ ಮಂದಾರ ಹೂವೆ. ಅದ್ ಬಿಟ್ರಿ ಇನ್ನೊಂದು? ನಾನಿನ್ನ ಪ್ರೀತಿಸುವೆ. ನಾನು ಅಷ್ಟೇ.
ನಮ್ಮ ಹಳ್ಳಿ ಸೊಗಡಿನ ಮಂಡ್ಯದ ಐದ ಗಿಲ್ಲಿ ನಟ ಈ ಕೇಡಿಗೆ ಬರಲೇಬೇಕು, ಕುಣಿತ ಹಾಕ್ಲೇಬೇಕು, ಅವನನ್ನ ಸೇರಿಸ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ 1, 2 ಎಲ್ಲ ಬಂದ್ ನಿಜವಾಗ್ ಗಿಲ್ಲಿನೇ ಬೇಕಾ, ನಿಜ ಇರ್ಬೇಕು. ಒಳ್ಳೆ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ಲವ್ಕೆ ಇರ್ತೀರಾ, ಹಿಂಗೇ ಇರಿ. ನೀನ್ ಇರ್ತೀಯ ಅಂತ ಹೇಳ್ತಾ ಇಲ್ಲ ಅಣ್ಣ. ಚೆನ್ನಾಗಿ ಮಾಡಿದ್ರಿ, ಹಿಂಗಿರಿ ಅಂತ ಹೇಳ್ತಾವ್ರಷ್ಟೇ. ಡಿ ಕೆಡಿಗೆ ಬನ್ನಿ ಅಂತ ಅಣ್ಣ ಇನ್ನ ಹೇಳಿಲ್ಲ. ಡಿ ಬರಲೇಬೇಕು. ಒಂದು ಓಟು, ದೊಡ್ಡ ಓಟ್ ಬಂದಿದೆ. ನೀ ಎಲ್ಲಿ ಬಂದ್ರೆ ಅಲ್ಲೇನ್ ಮಾಡ್ತೀಯಾ? ಅಲ್ಲಿ ಹೆಂಗಿದ್ರು ನೀನೇನ್ ಮಾಡ್ತಿಲ್ಲ ಬಿಡು. ನೀವು ಅಲ್ಲೂ ಮಾಡಿ ಇಲ್ಲೂ ಮಾಡ್ತೀರಿ, ನೀವು ಮಾತ್ರ 2 ಕಡೆ ಮಾಡ್ಬಾರ್ದು. ಏ ಪಕ್ಕಕ್ಕನ ನೀನ್ ಬಾರ ಮಗ, ನೀನ್ ಬಾರ ಮಗ, ಸದ್ಯಕ್ಕೂರು ಮಗ. ಆಕಾಶದಲ್ಲಿ 2 ಮೋಡಗಳು ಹೇಗೆ ತೇಲಾಡ್ತಿರುತ್ತೋ ಹಾಗೆ ನಮ್ಮ ವಿಶ್ವ ಹಾಗೂ ಅನೀಶಾ ಅವರು ಅಷ್ಟು ಬ್ಯೂಟಿಫುಲ್ ಆಗಿ ತೇಲಾಡ್ತಾ ಇದ್ರು. ನನಗೆ ಒಂದು ಡೌಟ್, ಅನೀಶಾನ ಏನ್ ನಿಮ್ಮ ಮೀನಿಂಗ್, ಹೆಸರದ ಮೀನಿಂಗ್ ಏನು? ಹನೀಶ್ ಆಕ್ಚುಲಿ ಕನ್ನಡದಲ್ಲಿ ಎಲ್ಲರೂ ಜೇನುತುಪ್ಪ ಅಂತಾರೆ, ಬಟ್ ನಾನು ಇಂಗ್ಲಿಷಲ್ಲಿ ಗೂಗಲ್ ಮಾಡಿ ನೋಡಿದಾಗ ಬ್ಯೂಟಿಫುಲ್ ನೈಟ್ ಅಂತ ಬಂತು. ಹಂಗೆ ಕರೆಯೋಣ, ಹನಿ ಅಂತಾನೆ ಕರೆಯೋಣ. ಅಪ್ಪ ಅಮ್ಮ ಕರೀತಾರೋ ಇಲ್ಲ, ನೀನ್ ಮಾತ್ರ ಅದನ್ನೇ ಕರೆಯೋದು, ಹನಿ 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 ಅಂತ ಹೇಳಿ. ಯಾವ ಊರು ನಿಮ್ದು? ಬ್ಯಾಂಗ್ಳೂರು. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಡಿಗ್ರಿ ಫಸ್ಟ್ ಇಯರ್ ಮುಗಿಸಿದ್ದೀನಿ, ಸೆಕೆಂಡ್ ಇಯರ್ ಇವಾಗ. ಡಾನ್ಸ್ ಅಂದ್ರೆ ನಿಮ್ಗೆ ಇಷ್ಟ ತುಂಬಾ. ವಿಶ್ವ ಅವ್ರು ನಿಮ್ಮ ಜೋಡಿಯಾಗಿ ಸಿಕ್ಕಾಗ ನಿಮ್ಗೆ ಹೇಗನ್ಸ್ತು ಹನೀಶಾ? ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅವ್ರು ಸಿಕ್ಕಿದ ತಕ್ಷಣ ಅವ್ರ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದೆ ನಾನು. ಅಲ್ಲಿವರೆಗೂ ನೋಡಿರ್ಲಿಲ್ಲ. ಒಳ್ಳೆ ಹುಡುಗಿ ನೀವು. ನೋಡಾದ್ಮೇಲೆ ಏನನ್ಸ್ತು ನಿಮ್ಗೆ? ಪರವಾಗಿಲ್ಲ, ಡಾನ್ಸ್ ಬರುತ್ತೆ, ಮಾಡ್ಬೋದು ಆರಾಮಾಗಿ. ಮೇಡಮ್, ಈ ಹುಡುಗಿಗೆ ಒಂದು ಕ್ಲಾರಿಟಿ ಇದೆ ಮೇಡಮ್. ಯು ಹ್ಯಾವ್ ದ ಕ್ಲಾರಿಟಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು, ವೆರಿ ಪ್ರೌಡ್. ಬಟ್ ನಿನಗೆ ಯಾವ ತರ ಹುಡುಗ ಇಷ್ಟ? ನನಗೆ ಫುಲ್ ಕರ್ಲಿ ಹೇರ್ಸ್ ಇರ್ಬೇಕು, Curly ಬಾಡಿ hairs. ಇರ್ಬೇಕು, ಕಂಟಿ ಸಗಿತಾರಲ್ಲ ಅದು ನೋಡಿ. ಆಯುಧಿಗೆ ಕರ್ಲಿ ಹೇರ್ ಇದೆ. ಹಾ, ಆಮೇಲೆ ಕರ್ಲಿ ಹೇರ್ ಬಿಟ್ಟು ಕರ್ಲಿ ಹೇರ್ ಹೈಟ್ ಇರ್ಬೇಕು, ನೆಕ್ಸ್ಟ್ ಬಾಡಿ ಇರ್ಬೇಕು. ಬಾಡಿ ಇಲ್ಲ, ಬಾಡಿ ಇಲ್ಲೇ ಇರ್ಬೇಕು, ಅಲ್ಗಾಡಬಾರ್ದು ಅಂತ ಹೇಳ್ತಿದ್ದಾರೆ. ಬಾಡಿ ಆ ತರ. ನೆಕ್ಸ್ಟ್ ಬಾಡಿ, ಆಮೇಲೆ ನೆಕ್ಸ್ಟ್ ಒಳ್ಳೆ ಮನ್ಸಿರ್ಬೇಕಲ್ಲ ಮೇನ್ ಆಗಿ. ಅಂದ್ರೆ ಪಕ್ಕ ಪ್ರಥಮ್ ಪಕ್ಕದಲ್ಲಿರೋ ಆರ್ಯವರ್ಧನ್ ಸರ್. ಅವ್ರಿಗೆ ಒಳ್ಳೆ ಮನ್ಸಿದೆ, ಒಳ್ಳೆ ಬಾಡಿ ಇದೆ, ಅರ್ಧ ಕರ್ಲಿ ಹೇರ್ ಇದೆ, ಹೈಟು ಇದಾರೆ, ಆಮೇಲೆ ಅಷ್ಟೇ ತಾನೆ? ಬಿಡಿ ರಕ್ಷಿತಾ ಮ್ಯಾಮ್. ಐ ಅಬ್ಸಲ್ಯೂಟ್ಲಿ ಲವ್ಡ್ ಹನೀಶಾ. ಥ್ಯಾಂಕ್ ಯು ಆಸ್ ಅ ಮ್ಯಾಮ್. ಡಾನ್ಸರ್ ಎಕ್ಸ್ಪ್ರೆಸಿವ್ ಆಗಿದ್ದಾಳೆ, ರೊಮ್ಯಾಂಟಿಕ್ ಸಾಂಗ್ಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಶಿ ನೋಸ್ ಹೌ ಟು ಬ್ಯಾಲೆನ್ಸ್ ದಟ್ ಬಾಯ್ ಔಟ್. ಅಂದ್ರೆ ಒಂದೊಂದು ಲಿಫ್ಟ್ ಮಾಡಕ್ಕೂ ದೇರ್ ವಾಸ್ ಅ ಕೋಆರ್ಡಿನೇಷನ್ ಫಾರ್ ಎವ್ರಿ ಲಿಫ್ಟ್. ಬಿಫೋರ್ ಎವ್ರಿ ಲಿಫ್ಟ್ ಅವಳು ಹಿಂಗ್ ಮಾಡ್ತಾ ಇದ್ಲು, ಆರ್ ದೇ ವರ್ ಟ್ರೈಂಗ್ ಟು. ಸೊ ದಟ್ ಐ ಥಿಂಕ್ ವಾಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಹನೀಶಾ. ಅಂದ್ರೆ ಅವಳೇ ಅದು ಫುಲ್ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು ಅಂತ ಅನ್ಸ್ತಾ ಇತ್ತು. ಬಿಕಾಸ್ ಅವ್ರು ನಾನ್ ಡಾನ್ಸರ್ ಇರೋದ್ರಿಂದ ಅವಳ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಟುಡೇ ಹನೀಶಾ ಡಿಡ್ ಅ ವೆರಿ ಗುಡ್ ಜಾಬ್. ನಂಗೆ ತುಂಬಾ ಇಷ್ಟ ಆದ ಹನೀಶಾ ವೆರಿ ಪ್ರೌಡ್ಲಿ ಸೇಯಿಂಗ್ ವೆಲ್ಕಮ್ ಟು ಡಿ ಕೆ ಡಿ.